ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿರೋರು ಯಾರಿಗಾದ್ರೂ ತುಂಬಾ ಸುಸ್ತಾಗೋದು ಮೈಕೈ ನೋವಾಗುವಂತಹ ತೊಂದರೆ ಕಾಣಿಸ್ತಾ ಇದೆಯಾ? ಪದೇ ಪದೇ ತಲೆನೋವು ಬರೋದು, ಕೂದಲು ಉದುರುವಂತಹದ್ದು, ಮಾಮೂಲಿ ಮಾಡುವಂತಹ ಸಾಮಾನ್ಯ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಮಾಡಿದ ತಕ್ಷಣ ಏದುಸಿರು ಬರುವಂತಹ ತೊಂದರೆ ಕಾಣಿಸ್ಕೊತಾ ಇದೆಯಾ? ಇದು ರಕ್ತಹೀನತೆ, ಎನಿಮಿಯಾ ಆಗಿರಬಹುದು. ಇದು ಬಹಳ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ. ಇದನ್ನ ನಾವು ಆಹಾರದಿಂದ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ. ನೈಸರ್ಗಿಕವಾಗಿ ನಮ್ಮ ಕರ್ನಾಟಕದಲ್ಲೇ ತಿನ್ನುವಂತಹ ಆಹಾರ ಪದ್ಧತಿಗಳಲ್ಲಿ 10 ಸೂಪರ್ ಆಹಾರಗಳಿಂದ ಇದನ್ನ ನಾವು ಸರಿಪಡಿಸ್ಕೋಬಹುದು. ಹೇಗೆ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಿಮ್ಗೆ ಈ ರೀತಿಯಾದಂತಹ ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೊಂದು ಜ್ಯೂಸ್ ಮಾಡೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಜ್ಯೂಸನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಅಥವಾ ವಾರದಲ್ಲಿ 3 ರಿಂದ 4 ಸಲ ಆದ್ರೂ ಕುಡಿದ್ರೆ ಖಂಡಿತ ಹಿಮೋಗ್ಲೋಬಿನ್ ಅನ್ನ ಬಹಳ ಚೆನ್ನಾಗಿ ಹೆಚ್ಚಿಸಲಿಕ್ಕೆ ಅನುಕೂಲ ಆಗುತ್ತೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಅದನ್ನ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಹೇಳ್ತೀವಿ. ಇನ್ನು ನಿರ್ದಿಷ್ಟವಾಗಿ ಹೇಳೋದಾದ್ರೆ 100 ml ರಕ್ತದಲ್ಲಿ 12 ಗ್ರಾಮ್ಗಿಂತ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಅದನ್ನ ಅನಿಮಿಯಾ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಅಂದ್ರೆ ಏನು? ಕೆಂಪು ರಕ್ತ ಕಣದ ಒಳಗಡೆ ಇರುವಂತಹ ಪ್ರೋಟೀನ್ ಇದು ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅನ್ನುವಂಥದ್ದು ನಾವು ತಗೊಂಡಿರುವಂತಹ ಉಸಿರಲ್ಲಿರುವಂತಹ ಆಕ್ಸಿಜನ್, ಆಮ್ಲಜನಕ ಶ್ವಾಸಕೋಶದ ಮೂಲಕ ಆ ಆಕ್ಸಿಜನ್ ಅನ್ನ ಹಿಡಿದಿಟ್ಕೊಳ್ಳುತ್ತೆ. ಅದು ರಕ್ತದ ಮುಖಾಂತರ, ಕೆಂಪು ರಕ್ತ ಕಣದ ಮುಖಾಂತರ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೂ ಹೋಗುತ್ತೆ. ಅದು ಸರಿಯಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಯಾವಾಗ ಇದರ ಪ್ರಮಾಣ ಕಡಿಮೆ ಆಗುತ್ತೋ ಆವಾಗ ನಮ್ಮ ದೇಹದಲ್ಲಿ ಆಮ್ಲಜನಕ ಪೂರೈಕೆ, ಆಕ್ಸಿಜನ್ ಪೂರೈಕೆ ಕಡಿಮೆ ಆಗುತ್ತೆ. ಆವಾಗ ತೊಂದರೆಗಳು ಬರುತ್ತೆ. ಗಾಯ ಆದ್ರೆ ವಾಸಿ ಆಗಲ್ಲ, ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ನನಗೆ ಮೈಕೈ ನೋವು, ಸುಸ್ತು ಬರುವಂತಹದ್ದು, ಕೂದಲು ಉದುರುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಈ ತೊಂದರೆಯಿಂದ. ಈ ಹಿಮೋಗ್ಲೋಬಿನ್ ಕಡಿಮೆ ಆಗುವಂತಹದ್ದು, ಎನಿಮಿಯಾ ಆಗುವಂಥದ್ದು ಹಲವಾರು ಕಾರಣದಿಂದ ಆಗಬಹುದು. ಆದರೆ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ನಮ್ಮ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ, ನ್ಯೂಟ್ರಿಷನಲ್ ಎನಿಮಿಯಾ ಅಂತ ಹೇಳ್ತೀವಿ. ಅದು ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ನ್ಯೂಟ್ರಿಷನಲ್ ಎನಿಮಿಯಾ. ಬೇರೆ ಬೇರೆ ಕಾರಣ ಇರಬಹುದು. ಹೆಂಗಸರಲ್ಲಿ ಇದು ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಋತುಚಕ್ರ ಆಗುವಂತಹ ಹೆಂಗಸರಲ್ಲಿ ಹೆಚ್ಚು ಬ್ಲೀಡಿಂಗ್ ಆದಾಗ, ಅಥವಾ ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದಾಗ, ಅಥವಾ ಈ ಕೆಲವೊಮ್ಮೆ ಹೊಟ್ಟೆ ಹುಳದ ಸಮಸ್ಯೆ ಇದ್ದಾಗ, ಅಥವಾ ನಾವು ತಗೊಳ್ಳುವಂತಹ ಆಹಾರದಲ್ಲಿ ವಿಟಮಿನ್ B12 ಮತ್ತು ಕಬ್ಬಿಣದ ಅಂಶ ಕಡಿಮೆ ಇದ್ದಾಗ ಕಾಣಿಸ್ಕೊಳ್ಳುತ್ತೆ. ಈ ನ್ಯೂಟ್ರಿಷನಲ್ ಎನಿಮಿಯಾ, ಪೋಷಕಾಂಶದ ಕೊರತೆಯಿಂದ ಆಗುವಂತಹ ಎನಿಮಿಯಾವನ್ನ ನಾವು ನಮ್ಮ ಪಥ್ಯದಿಂದನೇ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಎಲ್ಲಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಎಲ್ಲ ಆಹಾರಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ C ಮತ್ತು ಫೋಲಿಕ್ ಆಸಿಡ್ ಕೂಡ ಇರುತ್ತೆ. ಯಾವಾಗ ನಮ್ಮ ಆಹಾರದಲ್ಲಿರುವಂತಹ ಕಬ್ಬಿಣದ ಅಂಶ ನಮ್ಮ ದೇಹದ ಒಳಗಡೆ ಹೀರ್ಕೋಬೇಕು ಅಂತಿದ್ದಾಗ ವಿಟಮಿನ್ C ಇದ್ದಾಗ ಮಾತ್ರ ಸಾಧ್ಯ. ಸೊ ವಿಟಮಿನ್ C ಕೂಡ ಇದರಲ್ಲಿರೋದ್ರಿಂದ ಇದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಅದರ ಜೊತೆಗೆ ಫೋಲಿಕ್ ಆಸಿಡ್ ಕೂಡ ಇರುತ್ತೆ. ಕೆಂಪು ರಕ್ತ ಕಣಗಳ ಉತ್ಪತ್ತಿ ಆಗಬೇಕು ಅಂದ್ರೆ ಫೋಲಿಕ್ ಆಸಿಡ್ ಬೇಕು. ಅದಕ್ಕೋಸ್ಕರ ಈ ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋದನ್ನ, ಅದ್ರ ಜೊತೆಗೆ ನಾವು ದೋಸೆ ಹಿಟ್ಟಿಗೂ ಕೂಡ ನುಗ್ಗೆ ಸೊಪ್ಪು ಹಾಕೋದ್ರನ್ನ, ಈ ರೀತಿ ಆಹಾರದಲ್ಲಿ ಅದನ್ನ ಬಳಸೋದ್ರಿಂದ ನಮ್ಗೆ ಹೆಚ್ಚು ಲಾಭ ಆಗ್ತಾ ಹೋಗುತ್ತೆ. ಒಂದು ಕಬ್ಬಿಣದ ಪಾತ್ರೆಯಲ್ಲೇ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಈ ನುಗ್ಗೆ ಸೊಪ್ಪಿನ ಐರನ್, ಕಬ್ಬಿಣದ ಅಂಶ ಜೊತೆಗೆ ಈ ನಿಂಬೆಹಣ್ಣಲ್ಲಿರುವಂತಹ ವಿಟಮಿನ್ C ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಕಾಲಕ್ಕೆ ನುಗ್ಗೆ ಸೊಪ್ಪನ್ನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ಈ ಹಿಮೋಗ್ಲೋಬಿನ್ ಹೆಚ್ಚಿಸಕ್ಕೆ ಅತ್ಯಂತ ಹೆಚ್ಚು ಉಪಯೋಗ ನಮ್ಗಾಗುತ್ತೆ. ಎರಡನೇದು ಬೀಟ್ರೂಟ್. ಬೀಟ್ರೂಟ್ ಅಲ್ಲಿ ಈ ಕಬ್ಬಿಣದ ಅಂಶ ಇರುತ್ತೆ, ಫೋಲಿಕ್ ಆಸಿಡ್ ಇರುತ್ತೆ ಮತ್ತು ಅದರಲ್ಲಿ ನೈಟ್ರೇಟ್ಸ್ ಇರುತ್ತೆ. ನೈಟ್ರೇಟ್ಸ್ ಇರೋದ್ರಿಂದ ರಕ್ತ ಸಂಚಾರ ಎಲ್ಲಾ ದೇಹದ ಎಲ್ಲಾ ಅಂಗಾಂಗಗಳಿಗೆ ಆಗಕ್ಕೆ, ಅದರ ಜೊತೆಗೆ ಈ ಆಮ್ಲಜನಕ ಪೂರೈಕೆ ಆಗ್ಲಿಕ್ಕೆ ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ನಮ್ಮ ಚರ್ಮದ ಮೈಕಾಂತಿಯನ್ನ, ಚರ್ಮದ ಹೊಳಪನ್ನ ಕಾಪಾಡ್ಲಿಕ್ಕೆ ಬೀಟ್ರೂಟ್ ಬಹಳ ಉಪಯುಕ್ತ. ಸೊ ಬೀಟ್ರೂಟ್ ಅನ್ನ ಜ್ಯೂಸ್ ಮಾಡ್ಕೊಂಡು ತಗೋಬಹುದು, ಬೀಟ್ರೂಟ್ ಪಲ್ಯ ಮಾಡಬಹುದು, ಬೀಟ್ರೂಟ್ ಸಾಂಬಾರ್ ಮಾಡಬಹುದು, ಬೀಟ್ರೂಟ್ ರಾಯ್ತ ಅಥವಾ ಹಸಿ ಮಾಡ್ಕೊಂಡು ಅದನ್ನ ತಿನ್ಬಹುದು. ಅದನ್ನ ಸರಿಯಾಗಿ ನಾವು ಆದಷ್ಟು ರಾ ಆಗಿ ಅಥವಾ ಸ್ವಲ್ಪ ಕುಕ್ ಮಾಡ್ಕೊಂಡು ತಿನ್ನೋದ್ರಿಂದ, ಸ್ವಲ್ಪ ಬೇಯಿಸ್ಕೊಂಡು ತಗೊಳ್ಳೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳೆಲ್ಲ ನಮ್ಗೆ ಸಿಕ್ಕಿದಾಗುತ್ತೆ. ಮೂರನೇದು ಖರ್ಜೂರ. ಖರ್ಜೂರದಲ್ಲಿ ಈ ಕಬ್ಬಿಣದ ಅಂಶದ ಜೊತೆಗೆ ಕಾಪರ್ ಮತ್ತು ವಿಟಮಿನ್ B6 ಇರುತ್ತೆ. ಸೊ ಇವೆಲ್ಲವೂ ಕೂಡ ಈ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ, ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಸೊ ಇದರಲ್ಲಿ ನ್ಯಾಚುರಲ್ ಶುಗರ್ಸ್ ಇರುತ್ತೆ ಮತ್ತು ಇದೊಂದು ಸ್ವೀಟ್, ನ್ಯಾಚುರಲ್ ಸ್ವೀಟ್ ಅಂತ ಹೇಳ್ಬೋದು ನಾವು. ಅದರಿಂದ ನಮಗೆ ಶಕ್ತಿ ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ಬೆಳೆಯೋ ಮಕ್ಕಳಲ್ಲಿ, ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಡಬ್ಬಿಗೆ ಅವ್ರಿಗೆ ಹಾಕುವಂತಹ ಟಿಫಿನ್ ಬಾಕ್ಸಿಗೆ 2 ರಿಂದ 3 ಖರ್ಜೂರ ಹಾಕಬಹುದು. 10 ರಿಂದ 20 ವರ್ಷ ಆ ವಯಸ್ಸಲ್ಲಿರುವಂತಹ ಹುಡುಗಿರಿಗೂ ಕೂಡ ಈ ಪ್ರತಿನಿತ್ಯ ಇದನ್ನು ತಿನ್ನೋದ್ರಿಂದ ಹೆಚ್ಚು ಈ ಅನಿಮಿಯಾದಿಂದ ಹೋರಾಡಲಿಕ್ಕೆ ಶಕ್ತಿ ಸಿಗುತ್ತೆ. ಈ ಗರ್ಭಿಣಿ ಹೆಂಗಸರಿಗೂ ಕೂಡ 2 ರಿಂದ 3 ಖರ್ಜೂರ ಪ್ರತಿನಿತ್ಯ ತಗೊಳ್ಳೋದ್ರಿಂದ ಶಕ್ತಿನೂ ಸಿಗುತ್ತೆ, ಕಬ್ಬಿಣದ ಅಂಶ ಸಿಗುತ್ತೆ, ಎನಿಮಿಯಾ ಕೂಡ ಆಗದೆ ಇರೋಂಗೆ ನೋಡ್ಕೋಬಹುದು. 4ನೇದು ರಾಗಿ. ಕರ್ನಾಟಕದಲ್ಲಿ ರಾಗಿಯನ್ನ ಬಹಳ ಹೆಚ್ಚು ಬಳಸ್ತಾರೆ. ರಾಗಿಯಲ್ಲಿ ನಾನ್ ಹೀಮ್ ಅನ್ನುವಂತಹ ಐರನ್
ಕಬ್ಬಿಣದ ಅಂಶ ಇರುತ್ತೆ. ಅದರ ಜೊತೆಗೆ ಕ್ಯಾಲ್ಸಿಯಂ ಮತ್ತು ನಾರಿನ ಅಂಶ ಹೆಚ್ಚಿರೋದ್ರಿಂದ ಇದರಿಂದ ನಮಗೆ ಆರೋಗ್ಯಕ್ಕೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಕಾಲಕಾಲಕ್ಕೆ ರಾಗಿಯನ್ನು ಬಳಸೋದ್ರಿಂದ ನಮ್ಮ ರಕ್ತಹೀನತೆ ಆಗದೇ ಇರೋ ರೀತಿನೂ ಕೂಡ ಇದು ಕಾಪಾಡುತ್ತೆ ಅಂತ ಹೇಳ್ಬೋದು. ಸೊ ರಾಗಿ ಮುದ್ದೆ, ರಾಗಿ ಬಿಸ್ಕೆಟ್ ಆಗಿರ್ಬೋದು, ರಾಗಿ ಮಾಲ್ಟ್ ಆಗಿರ್ಬೋದು, ರಾಗಿ ದೋಸೆ, ರಾಗಿ ರೊಟ್ಟಿ, ಈ ರೀತಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ರಾಗಿಯಿಂದ ಮಾಡೋದ್ರಿಂದ ನಮಗೆ ಈ ರಕ್ತಹೀನತೆ ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. 5ನೇದು ಬೆಲ್ಲ. ಬೆಲ್ಲದಲ್ಲಿ ಈ ಕಬ್ಬಿಣದ ಅಂಶದ ಜೊತೆಗೆ ಬೇರೆ ಖನಿಜಾಂಶಗಳು ಕೂಡ ಸಿಗುತ್ತೆ. ಸೊ ಇದು ನಮಗೆ ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ. ಇದರಲ್ಲಿರುವಂತಹ ಶುಗರ್ ನಮ್ಮ ಮಾಮೂಲಿ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಸಕ್ಕರೆಗಿಂತ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಬೆಲ್ಲ ಮತ್ತು ಸಕ್ಕರೆ ಯಾವುದು ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಬೆಲ್ಲ ಪ್ರತಿನಿತ್ಯ ನಾವು ಆಹಾರದಲ್ಲಿ ಉಪಯೋಗಿಸೋದ್ರಿಂದ, ಸ್ವಲ್ಪ ಆಹಾರ ಆದ್ಮೇಲೆ ಸ್ವಲ್ಪ ಬೆಲ್ಲ ತಗೊಳ್ಳೋದ್ರಿಂದ, ಅಥವಾ ಬೆಲ್ಲದ ಕೆಲವೊಂದು ಸ್ವೀಟ್, ಈಗ ಶೇಂಗಾ ಚಿಕ್ಕಿ ಮಾಡಬೇಕಾದ್ರೆ ಅಥವಾ ಎಳ್ಳಿನ ಉಂಡೆ ಮಾಡಬೇಕಾದ್ರೆ, ಪಾಯಸ ಮಾಡಬೇಕಾದ್ರೆ ಬೆಲ್ಲ ಉಪಯೋಗಿಸಿ ತಗೊಳ್ಳೋದ್ರಿಂದ, ಟೀ ಕಾಫಿಗೆ ಸಕ್ಕರೆ ಬದಲು ಬೆಲ್ಲ ಹಾಕೋದ್ರಿಂದ ಈ ಅನಿಮಿಯಾ ಇರುವಂಥ ಹೆಂಗಸರಿಗೆ ಅಥವಾ ಹುಡುಗಿಯರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ನಾವು ಹೇಳ್ಬೋದು. 6ನೇದು ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣಲ್ಲಿ ಕಬ್ಬಿಣದ ಅಂಶದ ಜೊತೆಗೆ ನಮಗೆ ವಿಟಮಿನ್ ಸಿನೂ ಇರುತ್ತೆ ಮತ್ತು ಕೆಲವೊಂದು ಆಂಟಿ ಆಕ್ಸಿಡೆಂಟ್ಗಳಿರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಗಳೆಲ್ಲ ಇದ್ದಾಗ ನಮ್ಮ ಈ ರಕ್ತದ ಹಿಮೋಗ್ಲೋಬಿನ್ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬಹಳ ಉಪಯುಕ್ತ ಅಂತ ಹೇಳ್ಬೋದು. ಸೊ ನಾವು ಪ್ರತಿನಿತ್ಯ ದಾಳಿಂಬೆ ಹಣ್ಣನ್ನು ಹೇಗೆ ಬಳಸಬಹುದು? ದಾಳಿಂಬೆ ಹಣ್ಣನ್ನು ಹಣ್ಣಾಗಿ ಹಾಗೆ ತಿನ್ನಬಹುದು. ಒಂದು ಅರ್ಧ ಕಪ್ ದಾಳಿಂಬೆ ಹಣ್ಣಿನ ಬೀಜಗಳನ್ನು ತಿನ್ನುವಂಥದ್ದು, ಅಥವಾ ದಾಳಿಂಬೆ ಹಣ್ಣನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ನಾವು ಮೊಸರನ್ನಕ್ಕೆ ಮೇಲೆ ದಾಳಿಂಬೆ ಹಣ್ಣು ಹಾಕ್ಬೋದು, ಸಲಾಡಿಗೆ ಹಾಕ್ಬೋದು, ಅವಲಕ್ಕಿ ಮಾಡಿದಾಗ ಅದ್ರ ಮೇಲೆ ದಾಳಿಂಬೆ ಹಣ್ಣನ್ನು ಹಾಕ್ಬೋದು. ಸೊ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ದಾಳಿಂಬೆ ಹಣ್ಣನ್ನು ಪ್ರತಿನಿತ್ಯದ ಆಹಾರದ ಜೊತೆಗೆ ಬಳಸೋದ್ರಿಂದ ಈ ಕಬ್ಬಿಣದ ಅಂಶ ಕೂಡ ನಮ್ಮ ಆಹಾರದಲ್ಲಿ ಸಿಕ್ಕಿದಾಗುತ್ತೆ. 7ನೇದು ಹಸಿರು ಸೊಪ್ಪುಗಳು. ಈ ಪಾಲಕ್ ಸೊಪ್ಪು, ಹರವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಎಲ್ಲಾ ಸೊಪ್ಪುಗಳಲ್ಲೂ ಕೂಡ ಈ ಐರನ್, ಕಬ್ಬಿಣದ ಅಂಶ, ಫೋಲಿಕ್ ಆಸಿಡ್ ಮತ್ತು ನಾರಿನ ಪದಾರ್ಥಗಳಿರುತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ನಮಗೆ ಈ ಅನಿಮಿಯಾನ ಹೋರಾಡಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಅದರ ಜೊತೆಗೆ ನಾವು ವಿಟಮಿನ್ ಸಿ ಯುಕ್ತ ಆಹಾರವನ್ನು ತಗೋಬೇಕು. ಅಂದ್ರೆ ಸ್ವಲ್ಪ ಲಿಂಬೆಹಣ್ಣನ್ನು ಹಾಕೊಂಡು ಅಥವಾ ಟೊಮ್ಯಾಟೊ ಹಾಕೊಂಡು, ಈ ಟೊಮ್ಯಾಟೊ ಜೊತೆಗೆ ಸೊಪ್ಪನ್ನು ತಗೊಂಡಾಗ ಲಿಂಬೆಹಣ್ಣಿನ ಜ್ಯೂಸ್ ಅಥವಾ ಲಿಂಬೆಹಣ್ಣನ್ನ ಈ ಸೊಪ್ಪಿನ ಪದಾರ್ಥಕ್ಕೆ, ಸೊಪ್ಪಿನ ಪಲ್ಯ ಆಗಿರ್ಬೋದು, ಸೊಪ್ಪಿನ ಸಾಂಬಾರ್ ಆಗಿರ್ಬೋದು, ಅದನ್ನ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ನಮಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಸೊಪ್ಪಿನ ಸಲಾಡನ್ನು ತಗೊಂಡಾಗ ನಾವು ಬೇರೆ ಬೇರೆ ತರಕಾರಿಗಳನ್ನ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದನೂ ಕೂಡ ನಮಗೆ ಅದರಲ್ಲಿ ಕಬ್ಬಿಣದ ಅಂಶ, ವಿಟಮಿನ್ ಸಿ ಎಲ್ಲದೂ ಮಿಕ್ಸ್ ಆಗಿ ಬರೋದ್ರಿಂದನೂ ಕೂಡ ಸಲಾಡನ್ನು ಪ್ರತಿನಿತ್ಯ ತಿನ್ನುವಂತ ಅಭ್ಯಾಸ ಕೂಡ ಈ ಅನಿಮಿಯಾ ಇದ್ದವ್ರಿಗೆ ಒಳ್ಳೇದು ಅಂತ ಹೇಳ್ಬೋದು. 8ನೇದು ನೆಲಕಡಲೆಕಾಯಿ. ಕಡಲೆಕಾಯಿ ಅನ್ನೋದು ಬಡವರ ಬಾದಾಮಿ ಅಂತ ಹೇಳ್ತಾರೆ. ಇದರಲ್ಲಿ ಪ್ರೋಟೀನ್ ಇರುತ್ತೆ, ಆರೋಗ್ಯಕರ ಕೊಬ್ಬಿನ ಅಂಶ ಇರುತ್ತೆ, ಅದರ ಜೊತೆಗೆ ಕಬ್ಬಿಣದ ಅಂಶ ಕೂಡ ಇರುತ್ತೆ. ಸೊ ನಾವು ಸಂಜೆ ಹೊತ್ತಿಗೆ ಯಾವುದೋ ಬಿಸ್ಕೆಟ್ ತಿನ್ನೋದ್ರಿಂದ ಅಥವಾ ಕರೆದಿರುವಂತಹ ಆಯಿಲಿ ಯಾವುದೋ ಒಂದು ಚಿಪ್ಸ್ ತಗೊಳ್ಳೋದಕ್ಕಿಂತ ಈ ಕಡಲೆಕಾಯನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹುರ್ಕೊಂಡು ತಿನ್ನುವಂತಹದ್ದು ಅಥವಾ ಅದರಿಂದ ಚಿಕ್ಕಿ ಮಾಡ್ಕೊಂಡು ತಗೊಳ್ಳುವಂತಹದ್ದು, ಇದು ನಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಅನಿಮಿಯಾ ಹೋರಾಡಲಿಕ್ಕೆ ಅನುಕೂಲ ಅಂತ ಹೇಳ್ಬೋದು. ಅಥವಾ ಈ ಕಡಲೆಕಾಯಿಂದ ಚಟ್ನಿ ಮಾಡೋದು, ಚಟ್ನಿ ಪುಡಿಯನ್ನ ಉಪಯೋಗಿಸುವಂತಹದ್ದು, ಇದೆಲ್ಲದರಿಂದನೂ ಕೂಡ ನಮಗೆ ಕಡಲೆಕಾಯ ಒಳ್ಳೆ ಗುಣಗಳನ್ನ ನಮ್ಮ ಪ್ರತಿನಿತ್ಯದ ಆಹಾರ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ. 9ನೇದು ಎಳ್ಳು. ಎಳ್ಳಲ್ಲಿ ಬಹಳ ಚೆನ್ನಾಗಿ ಕಬ್ಬಿಣದ ಅಂಶದ ಜೊತೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಜಿಂಕ್ ಇರುತ್ತೆ. ಸೊ ಇದೆಲ್ಲದೂ ಇದ್ದಾಗ ರಕ್ತದ ಉತ್ಪತ್ತಿ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಮೂಳೆಗಳು ಕೂಡ ಗಟ್ಟಿ ಇರಲಿಕ್ಕೆ ಎಳ್ಳಿಂದ ಬಹಳ ಉಪಯೋಗ ಆಗುತ್ತೆ. ಸೊ ಎಳ್ಳಿನ ಚಟ್ನಿ ಪುಡಿ ಮಾಡಬಹುದು, ಎಳ್ಳಿನ ಒಂದು ಉಂಡೆ ಮಾಡಬಹುದು, ಅಥವಾ ನಾವು ದೋಸೆ ಹಿಟ್ಟಿಗೂ ಕೂಡ ಸ್ವಲ್ಪ ಎಳ್ಳು ಹಾಕೊಂಡು ತಗೊಳ್ಳುವಂತಹ ಅಭ್ಯಾಸ ಇಟ್ಕೋಬಹುದು. ಸೊ ಇದನ್ನ ಮಾಡೋದ್ರಿಂದ ನಮಗೆ ಶಕ್ತಿನೂ ಸಿಗುತ್ತೆ, ಮೂಳೆನೂ ಗಟ್ಟಿ ಆಗುತ್ತೆ, ರಕ್ತನೂ ಚೆನ್ನಾಗಿರುತ್ತೆ. 10ನೇದು ಒಣ ದ್ರಾಕ್ಷಿ. ಬೆಳಿಗ್ಗೆ 6ರಿಂದ 8 ಒಣ ದ್ರಾಕ್ಷಿ ತಗೊಳ್ಳೋದ್ರಿಂದ ಅದರಲ್ಲಿ ಕಬ್ಬಿಣದ ಅಂಶ ಇರುತ್ತೆ, ಅದರ ಜೊತೆಗೆ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಕೂಡ ಇರುತ್ತೆ. ಹಾಗೆ ಇದರಲ್ಲಿ ನ್ಯಾಚುರಲ್ ಶುಗರ್ಸ್ ಇರೋದ್ರಿಂದ ನಮಗೆ ಶಕ್ತಿ ಸಿಗುತ್ತೆ. ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಡಯಾಬಿಟೀಸ್ ಎಲ್ಲ ಇಲ್ಲ ಅಂತಂದ್ರೆ ಬೆಳಿಗ್ಗೆ ಒಂದು 6ರಿಂದ 8 ಈ ಒಣ ದ್ರಾಕ್ಷಿ ತಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಅದರಲ್ಲಿ ಅಸಿಡಿಟಿಯನ್ನು ಕಡಿಮೆ ಮಾಡುವಂತಹ ಗುಣ, ಮಲಬದ್ಧತೆಯನ್ನು ಕಡಿಮೆ ಮಾಡುವಂತಹ ಗುಣ ಕೂಡ ಇರುತ್ತೆ. ಸೊ ಬೆಳಿಗ್ಗೆ ರಾತ್ರಿ ಒಂದು ಸ್ವಲ್ಪ ನೀರಲ್ಲಿ ಒಣ ದ್ರಾಕ್ಷಿಯನ್ನು ನೆನೆಸಿಟ್ಟು ತಿನ್ಬಹುದು, ಅಥವಾ ಹಾಗೆ ಒಣ ದ್ರಾಕ್ಷಿಯನ್ನು ನಾವು ಬೇರೆ ಆಹಾರ ಪದಾರ್ಥಗಳ ಜೊತೆಗೂ ಕೂಡ ತಿನ್ಬಹುದು. ಈ 10 ಆಹಾರ ಪದಾರ್ಥಗಳನ್ನು ಸುಲಭವಾಗಿ ನಾವು ಪ್ರತಿನಿತ್ಯ ಪಥ್ಯದಲ್ಲಿ ಅನುಸರಿಸೋದ್ರಿಂದ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಚೆನ್ನಾಗಿಟ್ಕೋಬಹುದು. ಅದರ ಜೊತೆಗೆ ವಿಟಮಿನ್ ಸಿ ಯುಕ್ತ ಆಹಾರ ಬೇಕೇ ಬೇಕು. ಅಂದ್ರೆ ನಿಂಬೆಹಣ್ಣು ಅಥವಾ ಎಲ್ಲ ಹುಳಿ ಸಿಹಿ ಹಣ್ಣುಗಳು, ಟೊಮ್ಯಾಟೊ, ಇದನ್ನ ನಾವು ತಗೊಳ್ಳೋದ್ರಿಂದ ಈ ಕಬ್ಬಿಣದ ಅಂಶ ಚೆನ್ನಾಗಿ ನಮ್ಮ ದೇಹದಲ್ಲಿ ಹೀರ್ಕೊಳ್ಳುತ್ತೆ. ನಾವು ಕರೆಕ್ಟಾಗಿ ಊಟ ಆದ ತಕ್ಷಣ ಟೀ ಕಾಫಿ ಕುಡಿಯುವಂತಹ ಅಭ್ಯಾಸ ಕೆಲವೊಬ್ಬರಿಗಿರುತ್ತೆ. ಆ ತರ ಇದ್ರೆ ಅವ್ರಿಗೆ ಈ ಕಬ್ಬಿಣದ ಒಳಗಡೆ ದೇಹದಲ್ಲಿ ಅಬ್ಸಾರ್ಪ್ಷನ್, ಹೀರುವಿಕೆ ಕಡಿಮೆ ಆಗುತ್ತೆ. ಸೊ ಆ ಅಭ್ಯಾಸವನ್ನ ನಾವು ಬಿಡೋಂಥದ್ದು ಒಳ್ಳೆಯದು. ಆದಷ್ಟು ನಾವು ಕಬ್ಬಿಣದ ಕಡಾಯಿ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಈ ಆಹಾರವನ್ನ ತಯಾರಿ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ಕಬ್ಬಿಣದ ಕೆಲವೊಂದು ಅಂಶ ಆಹಾರದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ.
ಅದರ ಜೊತೆಗೆ 6 ತಿಂಗಳಿಗೊಮ್ಮೆ ಆದರೂ ನಾವು ಹೊಟ್ಟೆ ಹುಳಕ್ಕೆ ಔಷಧಿ ತಗೊಳ್ಳುವಂತಹದ್ದು, ಮುಖ್ಯವಾಗಿ ಸಣ್ಣ ಮಕ್ಕಳು ಮತ್ತು ಹೆಂಗಸರು 6 ತಿಂಗಳಿಗೊಮ್ಮೆ ಆದರೂ ಹೊಟ್ಟೆ ಹುಳಕ್ಕೆ ಔಷಧಿ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಈ ರಕ್ತಹೀನತೆ ಆಗದಿರೋ ರೀತಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕೊನೆಯಲ್ಲಿ ನಾನೊಂದು ಜ್ಯೂಸ್ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಆ ಜ್ಯೂಸನ್ನ ಪ್ರತಿನಿತ್ಯ ಕುಡಿದ್ರೆ ನಿಮ್ಮ ಹಿಮೋಗ್ಲೋಬಿನ್ ಬಹಳ ಚೆನ್ನಾಗಿರುತ್ತೆ. ಅಥವಾ ವಾರದಲ್ಲಿ 3 ರಿಂದ 4 ಸಲ ಆದರೂ ಜ್ಯೂಸನ್ನು ಕುಡಿಬೇಕು. ಇದಕ್ಕೆ ನಾವು ಅರ್ಧ ಬೀಟ್ರೂಟ್ ಅನ್ನ ತಗೊಳ್ಳೋಣ. ಬೀಟ್ರೂಟ್ ಸ್ವಲ್ಪ ಬಾಯ್ಲ್ ಮಾಡಿರುವಂಥದ್ದು, ಅಂದ್ರೆ ಸ್ವಲ್ಪ ಕುದಿಸಿರುವಂಥದ್ದಾಗಿರ್ಬೋದು ಅಥವಾ ಹಸಿ ಬೀಟ್ರೂಟ್ ಆಗಿರ್ಬೋದು. ಅರ್ಧ ಬೀಟ್ರೂಟ್, 1 ಕಪ್ ದಾಳಿಂಬೆ ಹಣ್ಣು ಮತ್ತು ಅರ್ಧ ಲಿಂಬೆ ಹಣ್ಣಿನ ಜ್ಯೂಸ್ ಅಂತ ಹೇಳ್ಬೋದು. ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬ್ಲೆಂಡರ್ ಅಲ್ಲಿ ಅಥವಾ ಒಂದು ಮಿಕ್ಸರ್ ಅಲ್ಲಿ ಹಾಕಿ ಮಿಕ್ಸ್ ಮಾಡುವಂತಹದ್ದು. ನಮ್ಗೆ ಎಷ್ಟು ಬೇಕೋ ನೀರನ್ನು ಹಾಕಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡೋದ್ರಿಂದ ಒಂದು ಜ್ಯೂಸ್ ತಯಾರಾಗುತ್ತೆ. ಇದನ್ನ ವಾರದಲ್ಲಿ 3 ರಿಂದ 4 ಸಲ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಕುಡಿದಿದ್ದೆ ಆದ್ರೆ ಬಹಳ ಚೆನ್ನಾಗಿ ನಮ್ಗೆ ಇದರಲ್ಲಿ ಕಬ್ಬಿಣದ ಅಂಶ ಸಿಗುತ್ತೆ, ವಿಟಮಿನ್ ಸಿ ಸಿಗುತ್ತೆ, ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ ಗಳು ಸಿಗುತ್ತೆ, ಫೋಲಿಕ್ ಆಸಿಡ್ ಎಲ್ಲದೂ ಕೂಡ ಸಿಕ್ಕಿದಾಗುತ್ತೆ. ಸೊ ಅದಕ್ಕೋಸ್ಕರ ಈ ಜ್ಯೂಸ್ ಅನ್ನ ಕುಡಿಯೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚು ಲಾಭ ಆಗುತ್ತೆ. ಸೊ ನಾವಿವತ್ತು 10 ಆಹಾರ ಪದಾರ್ಥಗಳು ಹೇಗೆ ನಮ್ಮ ಆಹಾರ ಪದ್ಧತಿಯ ಶೈಲಿಯಲ್ಲೇ ಕೂಡ ನಾವು ಅಳವಡಿಸೋದ್ರಿಂದ ನಮ್ಮ ರಕ್ತವನ್ನ ಚೆನ್ನಾಗಿ ಇಟ್ಕೋಬಹುದು, ಹಿಮೋಗ್ಲೋಬಿನ್ ಹೆಚ್ಚಿಸಬಹುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.